ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬರೋಬ್ಬರಿ 20 ಕಾಂಗ್ರೆಸ್ MLAಗಳ ರಾಜೀನಾಮೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ. ಪ್ರಿಯಾಂಕಾ ಗಾಂಧಿ ಎದುರು ನಡೆದಿದ್ದೇನು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಷ್ಟು ವೀಕ್ಷಕರೇ, DK ಶಿವಕುಮಾರ್ ಅವರು ಅಂದರೆ ಮುಂದಿನ ಮುಖ್ಯಮಂತ್ರಿ ಆಗಲೇಬೇಕೆನ್ನುವಂಥ ಹಠವನ್ನು ತೊಟ್ಟಿರುವ ಮತ್ತು ಅದಕ್ಕೆ ಬೇಕಾದಂಥ ಪ್ಲ್ಯಾನ್ಗಳನ್ನ ಮಾಡಿಕೊಂಡಿರುವಂಥ ಮತ್ತು ಸಿದ್ದು ಬಣದ ವಿರುದ್ಧ ಪದೇ ಪದೇ ಸೆಡ್ಡು ಹೊಡೆದು ತನಗೆ ಪಟ್ಟ ಬೇಕೇ ಬೇಕೆನ್ನುವಂಥ ಪ್ಲ್ಯಾನನ್ನು ಮಾಡಿಕೊಂಡಿರುವಂಥ DK ಶಿವಕುಮಾರ್ ಅವರು ಇದೀಗ ಅಸ್ಸಾಂನ ಚುನಾವಣೆಯ ಉಸ್ತುವಾರಿಯನ್ನು ಹೊತ್ಕೊಂಡು ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಅಸ್ಸಾಂನ ಒಂದು ಉಸ್ತುವಾರಿ ಹೊತ್ಕೊಂಡು ಅಸ್ಸಾಂನ ತಿರುಗಾಡ್ತಿದೆ ಮತ್ತು ಅಸ್ಸಾಂನಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅಸ್ಸಾಂನಲ್ಲಿ ಕಾಂಗ್ರೆಸ್ ಗೆಲುವಿಗೆ ಏನೆಲ್ಲ ಬೇಕಲ್ಲ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಅಸ್ಸಾಂನಲ್ಲೂ ಕೂಡ ಕಾಂಗ್ರೆಸ್ನ MLAಗಳು ರಿಸೈನ್ ಮಾಡ್ತಾರೆ, 10 MLAಗಳು ರಿಸೈನ್ ಮಾಡ್ತಾರೆ, 11 MLAಗಳು ರಿಸೈನ್ ಮಾಡ್ತಾರೆ ಅಂತ ಒಂದು ಕುತೂಹಲ ಇದೆ. ಯಾಕಂದರೆ ಅಲ್ಲೂ ಕೂಡ ತನಗೆ ಟಿಕೆಟ್ ಸಿಕ್ಕಿಲ್ಲ, ಅಥವಾ ಬೇರೆ ಬೇರೆ ಪ್ರಕರಣ ಆಯಿತು, ಅಥವಾ ತನಗೆ ಅನುದಾನ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ, ಅಥವಾ ತನಗೆ ಆ 5 ವರ್ಷದ ಅವಧಿಯಲ್ಲಿ ಯಾವುದೂ ತನಗೆ ಬೇಕಾದಂಥ ಆಗಿಲ್ಲ ಮತ್ತು ಕಾಂಗ್ರೆಸ್ನ ನಾಯಕತ್ವ ಸರಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗಿರುವಂಥ ಪ್ರೆಸಿಡೆಂಟ್ MLAಗೂ ರಿಸೈನ್ ಮಾಡ್ತಾರೆ ಅಥವಾ ಮಾಡುವಂಥ ಒತ್ತಡ ಹೇರಿದ್ದಾರೆ ಅನ್ನುವಂಥ ಮಾತಿನ ನಡುವೆ ಅಲ್ಲಿ ರಿಸೈನ್ ಮಾಡ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಆದರೆ ಕರ್ನಾಟಕದ ವಿಷಯಕ್ಕೆ ಬಂದಾಗ ಸರಿಸುಮಾರು 20 MLAಗಳು ರಾಜೀನಾಮೆ ಕೊಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಸ್ಪಷ್ಟ ಮಾಹಿತಿಯನ್ನು ಇದೀಗ ಅಸ್ಸಾಂ ಪ್ರವಾಸದಲ್ಲಿರುವಂಥ DK ಶಿವಕುಮಾರ್ ಅವರು ನಮ್ಮ ರಾಜ್ಯದ MLAಗಳು ರಿಸೈನ್ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಎನ್ನುವಂಥ ಒಂದು ಕುತೂಹಲದ ಮತ್ತು ರಹಸ್ಯಭರಿತ ಮಾತನ್ನು ಪಕ್ಕದಲ್ಲಿರುವಂಥ ಪ್ರಿಯಾಂಕಾ ಗಾಂಧಿ ಅವರಿಗೆ ಹೇಳಿದ್ದಾರೆ. ಒಂದು ವೇಳೆ ಆ 20 MLAಗೂ ರಿಸೈನ್ ಮಾಡಿದ್ರೆ ಅದಕ್ಕೆ ನನಗೆ ಸಂಬಂಧ ಇಲ್ಲ, ನಾನು ಈಗಾಗಲೇ ಹೇಳಿದ್ದೇನೆ. ಯಾಕಂದರೆ ಮುಂದೆ ರಾಜೀನಾಮೆ ಕೊಟ್ಟಾಗ ನಿಮಗೆ ವಿಷಯ ತಿಳಿದಿರಬೇಕು ಮತ್ತು ನಾನು ಅದರಿಂದ ಏನೂ ಮಾಡಲಿಕ್ಕಾಗಲ್ಲ ಎನ್ನುವಂಥ ಮಾತನ್ನು ಇದೀಗ ಮೊಟ್ಟ ಮೊದಲ ಬಾರಿಗೆ DK ಶಿವಕುಮಾರ್ ಅವರು ಹತ್ತಿರದಲ್ಲಿರುವಂಥ ಅಸ್ಸಾಂ ಪ್ರವಾಸದಲ್ಲಿರುವಂಥ ಪ್ರಿಯಾಂಕಾ ಗಾಂಧಿ ವಾದ್ರಾಗೆ ಒಂದು ರಹಸ್ಯ ಮಾತನ್ನು ತಿಳಿಸಿದ್ದಾರೆ. ಯಾಕೆ ಹೀಗಾಯಿತು ಎಲ್ಲವನ್ನು ನೋಡ್ತಾ ಹೋದರೆ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ನಮ್ಮ ರಾಜ್ಯ ರಾಜಕಾರಣದಲ್ಲಿ 2023 ಮೇ 20ಕ್ಕೆ ಸಿದ್ದರಾಮಯ್ಯನವರು CM ಆಗಿ ಪದಗ್ರಹಣವನ್ನು ಪಡಿತಾರೆ ಮತ್ತು ಅದೇ ದಿನ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದಿ, ಅಂದರೆ ಹೈಕಮಾಂಡ್ ಹೇಳಿದಂಥ ಒಂದು ಒಪ್ಪಂದಕ್ಕೆ ಸಹಿ ಹಾಕಿ 2025 ನವೆಂಬರ್ 20ಕ್ಕೆ 2.5 ವರ್ಷಗಳ ಆದ ನಂತರ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡ್ತಾರೆ ಸಿದ್ದರಾಮಯ್ಯನವರು ಎನ್ನುವಂಥ ಒಪ್ಪಂದವನ್ನು 4 ಗೋಡೆಯ ಮಧ್ಯೆ DK ಸುರೇಶ್ ಅವರಿಗೆ ಒಪ್ಪಿಸಿ ಒಂದು ಒಪ್ಪಂದ ಆಗುತ್ತೆ ಮತ್ತು ಅದಾದ ನಂತರ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು CM ಆದ ನಂತರ 2.5 ವರ್ಷಗಳ ನಂತರ DK ಶಿವಕುಮಾರ್ ಅವರಿಗೆ ತನಗೆ ಮುಖ್ಯಮಂತ್ರಿ ಪಟ್ಟ ಬೇಕೆನ್ನುವಂಥ ಒಂದು ಮನವಿಯನ್ನು ಕೊಟ್ಟಾಗ ಹೈಕಮಾಂಡ್ ಸರಿಯಾಗಿ ಸ್ಪಂದಿಸಲಿಲ್ಲ ಮತ್ತು ಸಿದ್ದರಾಮಯ್ಯ ಕೂಡ DK ಶಿವಕುಮಾರ್ ಅವರಿಗೆ ಪಟ್ಟವನ್ನು ಬಿಟ್ಟು ಕೊಡಲಿಕ್ಕೆ ಮನಸ್ಸು ಮಾಡಲಿಲ್ಲ. ಅದಕ್ಕೆ ಬೇರೆ ಬೇರೆಯಾದ ಕಾರಣ ಇದೆ. ಸಿದ್ದರಾಮಯ್ಯನವರ ಬಣದಲ್ಲಿ ಮುಖ್ಯಸ್ಥರಾಗಿರುವಂಥ HC ಮಹದೇವಪ್ಪ ಆಗಿರ್ಬೋದು, KN ರಾಜಣ್ಣ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ, ಹೀಗೆ ಅನೇಕ ದೊಡ್ಡ ಅಥವಾ ಜಮೀರ್ ಅಹಮದ್ ಖಾನ್, ಬೈರತಿ ಸುರೇಶ್, ಹೀಗೆ ಅನೇಕರು CM ಆಪ್ತ ಬಣದವರು CM ಮುಂದುವರಿಯಬೇಕು ಮತ್ತು ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಎನ್ನುವಂಥ ಒಬ್ಬ KPCC ಅಧ್ಯಕ್ಷ ಮತ್ತು ಸಂಘಟನಾಕಾರನಿಗೆ ನೀವು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ಬಾರ್ದು. ಒಂದು ವೇಳೆ ಬಿಟ್ಕೊಟ್ರೆ ನಮ್ಮ ರಾಜಕೀಯ ಭವಿಷ್ಯ ಅಲ್ಲೋಲ ಕಲ್ಲೋಲವಾಗುತ್ತೆ ಮತ್ತು ನಮ್ಮನ್ನು ರಾಜಕೀಯವಾಗಿ ತುಳಿದು ಬಿಸಾಡ್ತಾರೆ ಅನ್ನುವಂಥ ರೀಸನ್ ಇಟ್ಟು ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟುಕೊಡದಂತೆ ಒತ್ತಡ ಹೇರಿದ್ರು. ಅದಾದ ನಂತರ ಒಂದೊಂದು ಹಿಸ್ಟ್ರಿ ಎಲ್ಲವೂ ಕೂಡ ನಿಮ್ಗೆ ತಿಳಿದಿದೆ. ಯಾವ ಲೆವೆಲಿಗೆ ಆಯ್ತಂದರೆ ಒಂದು ಹಂತಕ್ಕೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೊಡಲ್ಲ ಎನ್ನುವಂಥ ಹಂತಕ್ಕೆ ಹೋದಾಗ DK ಶಿವಕುಮಾರ್ ಅವರು ಪದೇ ಪದೇ ಹೈಕಮಾಂಡ್ನ ಭೇಟಿಗೆ ಹೋದರು, ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಹೋದರು, ಪ್ರಿಯಾಂಕಾ ಗಾಂಧಿ ಭೇಟಿಗೆ ಹೋದರು, ಸೋನಿಯಾ ಗಾಂಧಿ ಅವ್ರ ಭೇಟಿಗೆ ಹೋದರೆ ಯಾವುದೇ ದೊಡ್ಡ ನಾಯಕರು DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡುವಂಥ ಹಂತಕ್ಕೆ ಅಥವಾ ಅವ್ರನ್ನ ಮನೆ ಒಳಗೆ ಬಿಟ್ಟು ಕೊಡುವಂಥ ಹಂತಕ್ಕೆ ಹೋಗಲಿಲ್ಲ. ಆಗ ಒಂದು ಸ್ಪಷ್ಟ ಆಯಿತು, DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡಲ್ಲ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥ ಒಂದು ರಾಜಕೀಯ ಅಲ್ಲೋಲ ಅಥವಾ ಸ್ಥಿತ್ಯಂತರಕ್ಕೆ ಕಾರಣವಾಯಿತು. ಅದಾದ ನಂತರ KN ರಾಜಣ್ಣನವ್ರನ್ನ ಯಾವಾಗ ಪಕ್ಷದಿಂದ ಕಿತ್ತು ಬಿಸಾಡಲಾಯಿತಲ್ಲ, ಅಂದರೆ ಚುನಾವಣೆ ಅಂದರೆ ಈ ಮತಚೋರಿ ವಿಷಯದಲ್ಲಿ, ಅದಾದ ನಂತರ ಸಿದ್ದರಾಮಯ್ಯನವರ ಬಡಕ್ಕೆ ಒಂದು ಗೊಂದಲ ಆಯಿತು. DK ಶಿವಕುಮಾರ್ ಅವ್ರನ್ನ ಹೈಕಮಾಂಡ್ ಹತ್ತಿರ ಬಿಟ್ಟು ಕೊಡದಿದ್ರು ಕೂಡ ಯಾಕೆ KN ರಾಜಣ್ಣವ್ರನ್ನ ಅಷ್ಟು ಬೇಗ ಉಚ್ಚಾಟನೆ ಮಾಡಲಾಯಿತು ಅನ್ನುವಂಥ ಗೊಂದಲ ಉಂಟಾಗಿ ಮತ್ತೆ ಸಿದ್ದರಾಮಯ್ಯನವರ ಆಪ್ತ ಬಣ ಚುರುಕಾಯಿತು. ಇಲ್ಲ, ಇಲ್ಲಿ ಏನೇನು ಆಗ್ತಿದೆ, ತೆರೆಯ ಹಿಂದೆ ಏನೂ ಆಗ್ತಿದೆ, DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು
ಗೊಂದಲ ಆಗಿ ಸಿದ್ದರಾಮಯ್ಯನವರ ಬಣ ಕೂಡ ಒಂದೊಂದೇ ಹಂತದ ಚಟುವಟಿಕೆ ಮಾಡುತ್ತೆ, ಒಂದೊಂದೇ ಹಂತದ ಕಾರ್ಯಾಚರಣೆ ಮಾಡುತ್ತೆ. ಆದರೆ ಯಾವಾಗ ಡಿ ಕೆ ಶಿವಕುಮಾರ್ ಆಪ್ತರು ಇಲ್ಲ ಅಂದರೆ ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಬಾಲಕೃಷ್ಣ ಆಗಿರ್ಬೋದು, ಶಿವಗಂಗಾ ಬಸವರಾಜ, ಹೀಗೆ ಅನೇಕ MLAಗಳು ಇಲ್ಲ ಡಿ ಕೆ ಶಿವಕುಮಾರ್ ಅವರು 9ನೇ ತಾರೀಕಿಗೆ ಮುಖ್ಯಮಂತ್ರಿ ಆಗ್ತಾರೆ, ಡಿ ಕೆ ಶಿವಕುಮಾರ್ 10ನೇ ತಾರೀಕಿಗೆ ಮುಖ್ಯಮಂತ್ರಿ ಆಗ್ತಾರೆ, ಡಿ ಕೆ ಶಿವಕುಮಾರ್ ಡಿಸೆಂಬರ್ 20ಕ್ಕೆ ಆಗ್ತಾರೆ, ಡಿ ಕೆ ಶಿವಕುಮಾರ್ ಡಿಸೆಂಬರ್ 25ಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿಕೆ ಕೊಟ್ಟಾಗ ಎಲ್ಲರನ್ನ ಬಾಯಿ ಮುಚ್ಚುವಂಥ ಸಲುವಾಗಿ ಮತ್ತು ಎರಡೂ ಬಣಗಳ ನಡುವೆ ವಾಗ್ಯುದ್ಧ ಜಾಸ್ತಿ ಆದಾಗ ಇಬ್ಬರು ಕೂತು ತಿಂಡಿ ಸೌದಿದ್ದು ಇಬ್ಬರು ಕೂತ್ಕೊಂಡು, ನಾಟಿ ಕೋಳಿ ತಿಂದಿದ್ದು ಇಬ್ಬರು ಕೂತು, ಇಡ್ಲಿ ವಡ ಎಲ್ಲವೂ ತಿಂದಾಯಿತು. ಆದರೆ ಅದಾದ ನಂತರ ಕೆಲವೇ ದಿನಗಳಲ್ಲಿ ಮತ್ತೆ ಈ CM ಪಟ್ಟದ ಫೈಟ್ ಜೋರಾಯಿತು. ಅದಾದ ನಂತರ ಎರಡೂ ಬಣದವರು ಹೆಡ್ ಕೌಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ನಮ್ಮ ಹತ್ರ ಎಷ್ಟು MLAಗಳಿದ್ದಾರೆ, ನಮ್ಮ ಹತ್ರ ಎಷ್ಟು MLAಗಳಿದ್ದಾರೆ ಅನ್ನುವಂಥ ಹೆಡ್ ಕೌಂಟ್ ಮಾಡಿ ಅಂದರೆ ನೇರವಾಗಿ ಹೈಕಮಾಂಡ್ಗೆ ತಿಳಿಸುವಂಥ ಪ್ರಯತ್ನ ಮಾಡೋದು. ಇದರ ನಂತರ ಎಲ್ಲೋ ಒಂದು ಕಡೆ ಜನವರಿಗೆ ಆಗುತ್ತೆ, ಫೆಬ್ರವರಿಗೆ ಆಗುತ್ತೆ ಅನ್ನುವಂಥ ಮಾತಿನ ನಡುವೆ ಡಿ ಕೆ ಶಿವಕುಮಾರ್ ಅವರ ಈ CM ಪಟ್ಟ ಒಂದು ಹಂತಕ್ಕೆ ಮುಂದೋಯ್ತು. ಯಾವ ಹಂತಕ್ಕೆ ಮುಂದೋಯ್ತು ಅಂದರೆ ಡಿ ಕೆ ಶಿವಕುಮಾರ್ ಅವರು ಸ್ವತಃವಾಗಿ ಹೇಳಿದ್ರು, ಇಲ್ಲ ಸಿದ್ದರಾಮಯ್ಯನವರು ಬಿಟ್ಟು ಕೊಡ್ತಾರೆ ಮತ್ತು ಅದು ಒಪ್ಪಂದದ ಪ್ರಕಾರ ಅವರು ಬಿಟ್ಟು ಕೊಡ್ತಾರೆ. ಬಿಟ್ಟು ಕೊಡುವ ದಿನಾಂಕವನ್ನು ಕೂಡ ಸಿದ್ದರಾಮಯ್ಯನವರು ಅವರೇ ಅನೌನ್ಸ್ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿ, ತಡವಾಗಾದರೂ ಪರವಾಗಿಲ್ಲ, ನನಗೆ ನನ್ನ ಪಾಲು ಬರುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ ಅನ್ನುವಂಥ ಆತ್ಮವಿಶ್ವಾಸದ ಮಾತನ್ನು ಹೇಳಿದ್ರು. ಜೊತೆಗೆ ನೇರವಾಗಿ ಹೈಕಮಾಂಡನ್ನು ಮೀಟ್ ಮಾಡಿ ಪ್ರತಿಯೊಬ್ಬ ದೊಡ್ಡ ನಾಯಕರನ್ನ ಮೀಟ್ ಮಾಡಿಬಿಟ್ರು. ಸೋನಿಯಾ ಗಾಂಧಿ ಅವರು ಮೀಟ್ ಮಾಡಿದ್ರು, ರಾಹುಲ್ ಗಾಂಧಿ ಅವರು ಮೀಟ್ ಮಾಡಿದ್ರು, ಪ್ರಿಯಾಂಕಾ ಗಾಂಧಿ ಮೀಟ್ ಮಾಡಿದ್ರು, ಖರ್ಗೆ ಮೀಟ್ ಮಾಡಿದ್ರು ಮತ್ತು ದೊಡ್ಡ ಕಾರ್ಯದರ್ಶಿಗಳನ್ನ ಮೀಟ್ ಮಾಡಿ ಅವರಿಗೊಂದು ಆತ್ಮವಿಶ್ವಾಸದ ಮಾತು ಬಂತು. ಅಷ್ಟಕ್ಕೆ ಒಂದು ಹಂತಕ್ಕೆ ಅರ್ಥ ಆಗುತ್ತೆ. ಮೇ 20ರ ಸುಮಾರಿಗೆ 3 ವರ್ಷ ಆದ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 3 ವರ್ಷದ ನಂತರ ಸಿದ್ದರಾಮಯ್ಯನವರೇ ಸ್ವತಃ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಮೂತ್ ಟ್ರಾನ್ಸಿಷನ್ ಮುಖಾಂತರ ಪಟ್ಟವನ್ನು ಬಿಟ್ಟು ಕೊಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಒಂದು ಕಡೆ ಬರ್ತಾ ಇದ್ದಂತೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣ ಇಲ್ಲ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಟುಕೊಡಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರು ಆಪ್ತ ಬಣದ 20-35 MLAಗಳು ಫಾರಿನ್ ಟ್ರಿಪ್ ಮುಖಾಂತರ ಇಲ್ಲ ನಮಗೇನಾದರೂ ಸಿದ್ದರಾಮಯ್ಯನವರು ಮುಂದುವರಿಸಲಿಲ್ಲ ಅಂದರೆ ನಾವು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೇವೆ ಮತ್ತು ನಾವು ಪಕ್ಷಾಂತರ ಬೇಕಾದ್ರೆ ಮಾಡ್ತೇವೆ ಅನ್ನುವಂಥ ಮಾತಿನ ನಡುವೆ ಡಿ ಕೆ ಶಿವಕುಮಾರ್ ಅವರು ಆಕ್ಟಿವ್ ಆದರು. ಒಬ್ಬೊಬ್ಬ MLAಗಳ ಮೇಲೆ ನಿಗಾ ಇಟ್ಟು ಹೈಕಮಾಂಡ್ಗೆ ದೂರನ್ನು ಕೊಟ್ಟರು ಮತ್ತು ಇದೀಗ MLAಗಳು ಅಂದರೆ ಇದೀಗ ಫಾರಿನ್ಗೆ ಹೋದ MLAಗಳ ಸಂಖ್ಯೆ ಬರೋಬ್ಬರಿ 11 ಅಥವಾ 10ಕ್ಕೆ ಮಾತ್ರ ಸೀಮಿತವಾಗಿದೆ. ಅಷ್ಟರ ಮಟ್ಟಿಗೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಈ ರಾಜಕೀಯ ಗುದ್ದಾಟದಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇದರ ನಡುವೆ ಶಿವಗಂಗಾ ಬಸವರಾಜ್ ಹೇಳ್ತಾರೆ, ಇಕ್ಬಾಲ್ ಹುಸೇನ್ ಹೇಳ್ತಾರೆ, ಅಥವಾ ಬಾಲಕೃಷ್ಣ ಹೇಳ್ತಾರೆ, ಮಾಗಡಿ ಎಲ್ಲರೂ ಹೇಳಿದೊಂದೇ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಮತ್ತು ಅವರು ಆಗಬೇಕೆನ್ನುವಂಥ ದೃಷ್ಟಿಯಲ್ಲಿ ನಾವು ಏನು ಬೇಕಾದರೂ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿ, ನೀನು ಸತ್ತೋಗಪ್ಪ ಅಂದ್ರೆ ನಾನು ಈಗಾಗಲೇ ಸಾಯಲಿಕ್ಕೂ ಕೂಡ ರೆಡಿ ಇದ್ದೇನೆ ಅಂತ ಒಂದು ಸ್ಪಷ್ಟ ಮಾಹಿತಿಯನ್ನು ಶಿವಗಂಗಾ ಬಸವರಾಜ ಹೇಳಿದ್ದಾರೆ. ಇದರ ಅರ್ಥ ಇಷ್ಟೇ, ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ನಮಗೂ ಕೂಡ ಸಚಿವ ಸ್ಥಾನ ಸಿಗ್ಬೋದು ಎನ್ನುವಂಥ ದೃಷ್ಟಿಯಲ್ಲಿ 20ಕ್ಕೂ ಹೆಚ್ಚು MLAಗಳು ಡಿ ಕೆ ಶಿವಕುಮಾರ್ ಅವರ ಪರವಾಗಿದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಕೊಟ್ಟಂಥ ಮಾಹಿತಿ ಪ್ರಕಾರ ನನ್ನ ಬೆಂಬಲಕ್ಕೆ ನೇರವಾಗಿ 90ಕ್ಕೂ ಹೆಚ್ಚು MLAಗಳಿದ್ದಾರೆ ಎನ್ನುವಂಥ ಲೀಸ್ಟನ್ನು ಕೊಟ್ಟು ಬಂದಿದ್ದಾರೆ. ಯಾಕಂದರೆ ಮೊದಲು ಒಂದು 15 ದಿನಗಳ ಹಿಂದೆ ದೊಡ್ಡ ನಾಯಕರನ್ನ ಮೀಟ್ ಮಾಡಿದ್ರು. ಆದರೆ ಇದೀಗ ಬಜೆಟ್ನ ಒಂದು ಮೀಟಿಂಗನ್ನು ತಿರಸ್ಕಾರ ಮಾಡಿ ಒಂದು ಚಿಕ್ಕ ಲೆಟರನ್ನು ಕೊಟ್ಟು ನಾನು ಹೈಕಮಾಂಡ್ ಮೀಟ್ ಮಾಡಿ ಹೋಗ್ತೇನೆ ಅನ್ನುವಂಥ ಒಂದು ಮೆಸೇಜನ್ನು ಕೊಟ್ಟು ಬಜೆಟ್ ಮೀಟಿಂಗನ್ನೇ ಬಿಟ್ಟು ಇದೀಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿನ ಮತ್ತೆ ಮೀಟ್ ಮಾಡಿ ಇದೀಗ ಸ್ಪಷ್ಟ ಸಂದೇಶವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಬಂದ ಕೂಡಲೇ ಹೇಳುವಂಥ ಮಾತಿರ್ಬೋದು. ಇದರ ಮಧ್ಯೆ ಇದೀಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೈಕಮಾಂಡನ್ನು ಮೀಟ್ ಮಾಡುವಂಥ ಪ್ರಯತ್ನಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ. ಇದರ ಅರ್ಥ ಇಷ್ಟೇ, ಹೈಕಮಾಂಡ್ ಮಾಧ್ಯಮದ ಮುಂದೆ ಹೇಳಿದಂಥ ಒಂದು ಶಬ್ದ ಇದೆಯಲ್ಲ, ಹೈಕಮಾಂಡ್ ಭೇಟಿಗೆ ಅವಕಾಶವನ್ನು ಕೊಟ್ಟರೆ ನಾನು ಮೀಟ್ ಮಾಡ್ತೇನೆ. ಇದರರ್ಥ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿದ್ದು ಹೈಕಮಾಂಡ್ ಮೀಟ್ ಮಾಡಲಿಕ್ಕೆ ಮತ್ತು ಅದು ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ಬೇಕಾದರೂ ಆಗ್ಬೋದು ಎನ್ನುವಂಥ ಒಂದು ಸಂದೇಶವನ್ನು ಹೈಕಮಾಂಡ್ ತಿಳಿಸ್ಲಿಕ್ಕೆ ಹೋಗಿದ್ದಾರೆ. ಇದರರ್ಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದಿದ್ರೆ ಅಥವಾ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಅಫ್ಕೋರ್ಸ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಖಾಲಿ ಬಿಡುವಂಥ KPCC ಅಧ್ಯಕ್ಷ ಸ್ಥಾನಕ್ಕೆ ನಾನೇ ಕೂರಬೇಕು. ಆ ಮುಖಾಂತರ ಎರಡೂ ಬಣವನ್ನು ನಾನು ಸಮಾನವಾಗಿ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಬಣದ ಮತ್ತೊಬ್ಬ ಅಂದರೆ ಡಿ ಕೆ ಸುರೇಶ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ವ್ಯಕ್ತಿ KPCC ಅಧ್ಯಕ್ಷರಾದರೆ ಕಾಂಗ್ರೆಸ್ 2 ಹೋಳಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದು ಡಿ ಕೆ ಶಿವಕುಮಾರ್ ಅವರು ಅಂದರೆ ಮುಖ್ಯಮಂತ್ರಿ ಆದರೆ ನಾನು ಆ ಎರಡೂ ಬಣಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೇನೆ ಮತ್ತು 2028ರಲ್ಲಿ ನಾನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನಾನು ಕೂಡ ಆಗಬಹುದು ಅನ್ನೋ ದೃಷ್ಟಿಯಲ್ಲಿ ಹೈಕಮಾಂಡ್ ಮೀಟ್ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಮತ್ತು ಎರಡೂ ಬಣವನ್ನು ಹೇಗೆ
ನಾನು ಸಮನ್ವಯತೆಯಿಂದ ಒಂದು ಪ್ಯಾರಲ್ ಹೇಗೆ ತೆಗೆದುಕೊಂಡು ಹೋಗಬೇಕೆನ್ನುವಂಥ ಒಂದು ಸಿನಾಪ್ಸಿಸ್ ಅನ್ನ, ಒಂದು ವರದಿಯನ್ನು ಹೈಕಮಾಂಡ್ಗೆ ಕೊಡುವಂಥ ಎಲ್ಲ ಸಾಧ್ಯತೆ ಇದೆ. ಇದರ ಮಧ್ಯೆ ಅಸ್ಸಾಂ ಪ್ರವಾಸದಲ್ಲಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಪ್ರಿಯಾಂಕಾ ಗಾಂಧಿ ಅವರು ಸ್ಪಷ್ಟವಾಗಿ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂಥ ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಒಂದು ವೇಳೆ ನೀವು ನಡ್ಕೊಂಡಂತೆ ಆಗಲಿಲ್ಲ ಅಂದರೆ 20ಕ್ಕೂ ಹೆಚ್ಚು MLAಗಳು ರಿಸೈನ್ ಮಾಡ್ತಾರೆ, 50-60 MLAಗಳು ಪಕ್ಷಾಂತರ ಮಾಡುವಂಥ ಸಾಧ್ಯತೆ ಇದೆ ಮತ್ತು ಅದು ನಮ್ಮ ಕಾಂಗ್ರೆಸ್ಗೆ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಅದರಲ್ಲಿ ಮುಖ್ಯವಾಗಿ 20 MLAಗಳು ರಿಸೈನ್ ಮಾಡಿಬಿಟ್ರೆ ನಮ್ಮ ಒಂದು ಸಂಖ್ಯಾಬಲ 135ರಿಂದ 115ಕ್ಕೆ ಬರುತ್ತೆ. ಆಗ BJP ಏನು ಬೇಕಾದರೂ ಮಾಡ್ಬೋದು, ಆಪರೇಷನ್ ಕಮಲ ಮಾಡ್ಬೋದು, ಬೇರೆ ಬೇರೆ ವಿಧಾನದ ಮುಖಾಂತರ ಇದೀಗ ರಾಜ್ಯ ಕಾಂಗ್ರೆಸ್ಸನ್ನು ಪತನ ಮಾಡಲಿಕ್ಕೆ BJP ಕೂಡ ಕೈ ಹಾಕ್ಬೋದು. ಅದಾದ ನಂತರ ನನಗೆ ನೀವು ಯಾವುದೇ ಮಾತನ್ನು ಕೇಳಬಾರ್ದು, ನಾನೀಗ ಎಲ್ಲವನ್ನು ನಿಮಗೆ ಸ್ಪಷ್ಟಪಡಿಸಿದ್ದೇನೆ, ಹೀಗೆ ಮಾಡಿದ್ರೆ ಒಳ್ಳೆಯದು, ಹೀಗೆ ಮಾಡಿಲ್ಲ ಅಂದರೆ ಹೀಗಾಗುತ್ತೆ, ಮುಂದೊಂದು ದಿನ ಹೀಗೆಲ್ಲ ಆದಾಗ ಯಾಕೆ ಹೀಗಾಯಿತು ಎನ್ನುವಂಥ ಮಾತನ್ನು ನನಗೆ ಕೇಳಬಾರ್ದು ಎನ್ನುವಂಥ ಸ್ಪಷ್ಟ ಮಾಹಿತಿಯನ್ನು ಇದೀಗ ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಪ್ರವಾಸದಲ್ಲಿರುವಂಥ ಮತ್ತು ಅತ್ಯಂತ ಉತ್ತಮವಾದ ಅವಕಾಶವನ್ನು ಪಡ್ಕೊಂಡಿರುವಂಥ, ಅಂದರೆ ಬೀಯಿಂಗ್ ಅ ಸ್ಟೇಟ್ ರಾಜಕೀಯದಲ್ಲಿದ್ದಂಥವರು ದೊಡ್ಡ ರಾಜಕೀಯಕ್ಕೆ ಹೋದಾಗ ಅಲ್ಲಿ ಹೈಕಮಾಂಡ್ ಮೀಟ್ ಮಾಡುವಂಥ ದೊಡ್ಡ ಅವಕಾಶ ಇರುತ್ತೆ ಮತ್ತು ಪದೇ ಯಾಕಂದರೆ ಅವರ ಜೊತೆಯ ಪ್ರವಾಸ ಮಾಡೋದ್ರಿಂದ ಎಲ್ಲ ರಾಜ್ಯದ ವಿಷಯವನ್ನು ಹೇಳ್ಬೋದು. ಹಾಗಾಗಿ ಒಂದು ವೇಳೆ 20 MLAಗೂ ರಿಸೈನ್ ಮಾಡಿದ್ರೆ ಏನಾಗುತ್ತೆ, BJP ಯಾವ ಥರದಲ್ಲಿ ಮತ್ತೆ ಆಪರೇಷನ್ ಕಮಲ ಮಾಡ್ಬೋದು, ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಒಂದೊಂದು ಮಾಹಿತಿಯನ್ನು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ. ಹೀಗಾಗಿ ಶಿವರಾತ್ರಿ ಮುಗಿದ ನಂತರ ಈ ರಾಜಕೀಯ ಚಟುವಟಿಕೆ ಗರಿಗೆದರತ್ತೆ ಅನ್ನುವಂಥ ಮಾತು ಕೇಳಿಬಂದಿತ್ತು. ಅದರ ಮುಂದುವರೆದ ಭಾಗವಾಗಿ ಮಾರ್ಚ್ 6ಕ್ಕೆ ಸಿದ್ದರಾಮಯ್ಯನವರು ತಮ್ಮ 17ನೇ ಬಜೆಟನ್ನು ಕೂಡ ಮಂಡನೆ ಮಾಡ್ತಾರೆ. ಮಾರ್ಚ್ ಅಧಿವೇಶನ ಮುಗಿದ ನಂತರ ಅಂದರೆ ಮಾರ್ಚ್ 26-27ಕ್ಕೆ ಬಜೆಟ್ ಅಧಿವೇಶನ ಮುಗಿಯುತ್ತೆ ಮತ್ತು ಅಷ್ಟರೊಳಗಾಗಿ ಬಜೆಟ್ಗೆ ಅನುಮೋದನೆ ಕೂಡ ಸಿಗುತ್ತೆ. ಏಪ್ರಿಲ್ 1 ವಾರದಲ್ಲೇ ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡ್ಬೇಕೆನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಹೇಳಿದ್ದಾರೆ. ಮಾರ್ಚ್ ಅಥವಾ ಮೇ 15ರೊಳಗಡೆ ಈ ಪಂಚರಾಜ್ಯಗಳ ಚುನಾವಣೆ ಮತ್ತು ಫಲಿತಾಂಶ ಹೊರಗೆ ಬರುತ್ತೆ. ಅದಾದ ನಂತರ ಮಾರನೇ ದಿನವೇ ಡಿ.ಕೆ. ಶಿವಕುಮಾರ್ ಅವರು ಏನು ಬೇಕಾದರೂ ಮಾಡ್ಬೋದು, 20 MLAಗಳು ಯಾವ ಬೇಕಾದ್ರೂ ರಿಸೈನ್ ಮಾಡ್ಬೋದು ಎನ್ನುವಂಥ ಸ್ಪಷ್ಟ ಮಾಹಿತಿಯನ್ನು ಇದೀಗ ಹೈಕಮಾಂಡ್ ಮುಂದೆ ಕೊಟ್ಟು ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಅಸ್ಸಾಂನ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆ ಎಲ್ಲಿಗೆ ಹೋಗಿ ತಲುಪತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.